ನನ್ನ ಹೆಸರು ಡಾಕ್ಟರ್ ಲೋಹಿತ್ ಕುಮಾರ್ ಅಂತ. ನಾನು ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತೀನಿ ಜಿಕೆವಿಕೆಯಲ್ಲಿ. ಸೊ ನಾವು ಬೇಸಿಕಲಿ ನಾವೇನೇನು ಬಯೋಫರ್ಟಿಲೈಸರ್ ಡಿಫ್ರೆಂಟ್ ಟೈಪ್ ಆಫ್ ಬಯೋಫರ್ಟಿಲೈಸರ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ಬಂದ್ಬಿಟ್ಟು ಲೈಕ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಮಾಡ್ತೀವಿ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಪೊಟ್ಯಾಸಿಯಂ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು. ಮತ್ತು ಅದ್ರ ಜೊತೆಗೆ ನಮ್ಮ ಸ್ವಲ್ಪ ಒಂದೆರಡು ಬಯೋ ಕಂಟ್ರೋಲ್ ಮಾಡ್ತೀವಿ, ಅದು ಟ್ರೈಕೋಡರ್ಮಾ ಸೂಡೋಮೋನಾಸ್ ಮಾಡ್ತೀವಿ. ಈ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಬೇಸಿಕ್ ಬಂದು ಅದೇನು ಮಾಡುತ್ತೆ ಅಂದರೆ, ನಿಮಗೆ ಮಣ್ಣಿಗೆ ನಿಮಗೆ ಸಾರಜನಕವನ್ನು ಕೊಡ್ತೈತೆ. ನೀವೇನು ಯೂರಿಯಾ ಅದೆಲ್ಲ ಹಾಕ್ತಿಲ್ಲ, DAP, ಅದನ್ನ ಇದೆ ಮೈಕ್ರೋ ಆರ್ಗಾನಿಸಮ್ ಇದು ನಿಮಗೆ ಗಿಡಗಳಿಗೆ ಕೊಡ್ತದೆ ಮಣ್ಣಲ್ಲಿ ನೀವು ಇದನ್ನು ಅಪ್ಲೈ ಮಾಡಿದಾಗ, ಗಿಡಗಳಿಗೆ ಅಪ್ಲೈ ಮಾಡಿದಾಗ. ಅದೇ ರೀತಿ ನಿಮಗೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಅಂತಂದ್ರೆ PSB ಏನ್ ಮಾಡುತ್ತೆ ಅಂತಂದ್ರೆ, ನಿಮಗೆ ಮಣ್ಣಲ್ಲಿ ನಿಮಗೆ ಫಾಸ್ಫರಸ್ ಇರುತ್ತಲ್ಲ, ಫಾಸ್ಫರಸ್ ಕಂಟೆಂಟ್ ಅಂದ್ರೆ ರಂಜಕ ಇರುತ್ತಲ್ಲ, ರಂಜಕ ಬಂದ್ಬಿಟ್ಟು ಮಣ್ಣಲ್ಲೇ ಇರುತ್ತೆ, ಬಟ್ ಅದು ಬೇರೆ 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 ಎಲಿಮೆಂಟ್ ಜೊತೆ ಕೂಡ್ಕೊಂಡಿರುತ್ತೆ. ಸೊ ಅದನ್ನ ಸಪರೇಟ್ ಮಾಡಿ ಬಿಡಿಸ್ಕೊಡೋದನ್ನ, ಅದನ್ನ ಸ್ಥಿರೀಕರಣ ಮಾಡೋದೇ ಫಾಸ್ಫೇಟ್ ಸಾಲ್ಯುಬಲೈಸರ್. ಸೇಮ್ ಅದೇ ರೀತಿಯಾಗಿ ಪೊಟ್ಯಾಸಿಯಂ ಕೂಡ ಅಷ್ಟೇ, ಬೇರೆ ಬೇರೆ ಎಲಿಮೆಂಟ್ ಜೊತೆ ಬೇರೆ ಬೇರೆ ಕೆಮಿಕಲ್ ಜೊತೆ ಅದು ರಿಯಾಕ್ಷನ್ ಆಗಿಬಿಟ್ಟು ಅದ್ರ ಜೊತೆ ಬಂಧನದೊಳಗೆ ಆಗಿರುತ್ತೆ. ಸೊ ಅದನ್ನ ಬಿಡಿಸ್ಕೊಳ್ಳೋದು ಬೈ ರಿಲೀಸಿಂಗ್ ದ ವೇರಿಯಸ್ ಆರ್ಗ್ಯಾನಿಕ್ ಆಸಿಡ್ಸ್. ಸೊ ಇದು ಬಂದ್ಬಿಟ್ಟು ಲೈಕ್ NPK ಬೇಸಿಕಲಿ ಬಯೋ NPK ಅಂದ್ರೆ ನೈಟ್ರೋಜನ್ ಫಿಕ್ಸರ್, PSB, KSB ಬಗ್ಗೆ ಹೇಳ್ತಿರೋದು. ಮತ್ತೆ ನಿಮಗೆ ಬಂದ್ಬಿಟ್ಟು ಟ್ರೈಕೋಡರ್ಮಾ ಅಂತ ಅಂದ್ಬಿಟ್ರೆ, ಟ್ರೈಕೋಡರ್ಮಾ ಇದು ಶಿಲೀಂಧ್ರ. ಇದು ಏನ್ ಮಾಡುತ್ತೆ ಅಂದ್ರೆ, ನಿಮ್ಗೆ ಏನಾದ್ರು ಡಿಸೀಸ್ಗಳು ಇರ್ತದೆ ಅಂದ್ರೆ ರೋಗಗಳು ಇರುತ್ತೆ. ಈಗ ವಿಲ್ಟ್ ಅಂತ ಬರುತ್ತೆ, ನಿಮ್ಗೆ ಗಿಡ ಎಲ್ಲ ಒಣಗೋಗಿರತ್ತಲ್ಲ, ಆ ತರ ಬರುತ್ತಲ್ಲ, ಬೇರೆ ಎಲ್ಲ ಒಣಗೋಗೋ ತರ ಕೊಡುತ್ತೆ. ಸೊ ಆ ಒಂದು ರೋಗಕ್ಕೆ ನಿರ್ವಹಣೆಗೆ ನೀವು ಟ್ರೈಕೋಡರ್ಮಾನ ಯೂಸ್ ಮಾಡ್ಬೋದು. ಸೂಡೋಮೋನಾಸ್ ಅಂತಂದ್ರೆ ಇದು ಪ್ಲಾಂಟ್ ಗ್ರೋತ್ ಪ್ರೊಮೋಟಿಂಗ್, ಅಂದ್ರೆ ಎಲ್ಲಾನು ಓವರ್ ಆಲ್ ಆಕ್ಟಿವಿಟಿ ಮಾಡುತ್ತೆ. ಇದರಲ್ಲಿ ನಿಮ್ಗೆ ಹಾರ್ಮೋನ್ ಪ್ರೊಡಕ್ಷನ್ ಮಾಡುತ್ತೆ, ಮತ್ತೆ ಬೇರೆ ಬೇರೆ ಡಿಸೀಸ್ ಸಪರೇಷನ್ಗೆ ಹೆಲ್ಪ್ ಮಾಡುತ್ತೆ. ಆತರ ಬೇರೆ ಬೇರೆ ಮತ್ತೆ ಬೇರೆ ಬೇರೆ ಇನ್ನೇನು ಗಿಡಗಳಿಗೆ ಇನ್ನೇನು ಎಸೆನ್ಸಿಯಲ್ ಎಲಿಮೆಂಟ್ಸ್ ಎಸೆನ್ಸಿಯಲ್ ನ್ಯೂಟ್ರಿಯೆಂಟ್ಸ್ ಅದೆಲ್ಲ ಓವರ್ ಆಲ್ ಆಗಿ ಸಪ್ಲೈ ಮಾಡೋದು ಇದು ಬರುತ್ತೆ. ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತಂದ್ರೆ, ನಾವು ಎಕರೆಗೆ 5 ಲೀಟರ್ ಲಿಕ್ವಿಡ್ ಫಾರ್ಮುಲೇಷನ್ ಇದ್ರೆ 5 ಲೀಟರ್ ರೆಕಮೆಂಡ್ ಮಾಡ್ತೀವಿ. ನಿಮಗೆ ಕೆರಿಯರ್ ಇತ್ತಂತಂದ್ರೆ 5 kg ರೆಕಮೆಂಡ್ ಮಾಡ್ತೀವಿ. ನೀವು ಏನ್ ಮಾಡ್ಬೇಕಂದ್ರೆ 5 kg ಆಗಲಿ 5 ಲೀಟರ್ನಾಗ್ಲಿ ನೀವು ಒಂದು 200ರಿಂದ 250 ಲೀಟರ್ಲಿ ಡೈಲ್ಯೂಟ್ ಮಾಡ್ಕೊಂಡು, ಅಂದ್ರೆ ಮಿಕ್ಸ್ ಮಾಡ್ಕೊಂಡು, ಅದನ್ನ ನೀವು ಈ ಗಿಡದ ಬೇರಿನ ಸುತ್ತ ಹಾಕೊಂಡು ಹೋಗುತ್ತೆ, ಡ್ರೆಂಚ್ ಮಾಡಿ ಹಾಕೊಂಡು ಹೋಗೋದು. ಇದೊಂದು ಇದನ್ನ. ಇಲ್ಲಪ್ಪ ಅಂದ್ರೆ ನಿಮ್ಮ ಹತ್ರ ಕೊಟ್ಟಿಗೆ ಗೊಬ್ಬರ ಎಲ್ಲ ಇದೆ ಅಂತಂದ್ರೆ, ಇದೇ 5 ಲೀಟರ್ನ ಸೇಮ್ 250 ಲೀಟರ್ ಹಾಕಿ 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ನೀವು ಮಿಕ್ಸ್ ಮಾಡ್ಕೊಂಡು ಒಂದು ಟರ್ನಿಂಗ್ ಕೊಟ್ಬಿಟ್ಟು, 1-2 ಟರ್ನಿಂಗ್ ಕೊಟ್ಬಿಟ್ಟು, ಒಂದು ವಾರದವರೆಗೆ ಮುಚ್ಚಿಟ್ಬಿಟ್ಟು ಅದ್ರೊಳಗೆ ಮಲ್ಟಿಪ್ಲೈಯರ್ ಆಗಿ ಬಿಡಬೇಕು. ಒಂದು ವಾರ ಆದ್ಮೇಲೆ ನೀವೇನ್ ಕೊಟ್ಟಿಗೆ ಗೊಬ್ಬರ ಯಾವ ತರ ಹಾಕ್ತಿರಲ್ಲ, ನೀವು ಆ ತರ ಗಿಡಗಳಿಗೆಲ್ಲ ಹಾಕೊಂಡು ಅದೊಂದರೆ. ಇಲ್ಲ ನೀವು ಕೋಕೋಪೀಟಿಗೆ ಹಾಕ್ತೀನಿ ಅಂತಂದ್ರೆ ನಾವು ಕೋಕೋಪೀಟ್ ಉಪಚರಣೆ ಕೂಡ ಮಾಡ್ಬೋದು. ಇದನ್ನ ಸೇಮ್ ನಾನು ಏನ್ ಹೇಳಿದಲ್ಲ ಇವಾಗ ಕೊಟ್ಟಿಗೆ ಗೊಬ್ಬರ ಅದೇ ರೀತಿ. ಇಲ್ಲ ನಿಮಗೆ ಬೀಜೋಪಚಾರ ಮಾಡ್ತೀವಿ ಅಂತಂದ್ರೆ, ಇದನ್ನ ಲಿಕ್ವಿಡ್ ಇತ್ತಂದ್ರೆ 25 ml ಲಿಕ್ವಿಡ್ ತಗೊಂಡು ಒಂದು 200 ml 200 ml ಬೆಲ್ಲದ ಪಾನಕ ಆಗ್ಲಿ ಇಲ್ಲಿ ಬಗ್ಗಡ ಆಗ್ಲಿ ಮಾಡ್ಕೊಂಡು ಅದ್ರಲ್ಲಿ ಹಾಕೊಂಡು ಒಂದ್ 250 ಗ್ರಾಮ್ ಸೀಡ್, ದೊಡ್ಡ ಸೀಡ್ಸ್ ಇದ್ರೆ ಅದನ್ನ ಅದರಲ್ಲಿ ಮಿಕ್ಸ್ ಮಾಡ್ಬಿಟ್ಟು, ಅಂದ್ರೆ ಡಿಪ್ ಮಾಡ್ಬಿಟ್ಟು ಒಂದು ನಾರ್ಮಲ್ ಫ್ಯಾನ್ ಕೆಳಗಡೆ, ನೀವು ಬೇರೆ ಉಪಚಾರ ಮಾಡ್ತಿರಲ್ಲ ಅದೇ ತರ ಫ್ಯಾನ್ ಕೆಳಗಡೆ ಇಟ್ಟು ಒಂದು ಅರ್ಧ ಗಂಟೆ ಇಡಬೇಕು. ಅರ್ಧ ಗಂಟೆ ಆದ್ಮೇಲೆ ನೀವು ಬಿತ್ತನೆ ಮಾಡಬಹುದು. ಸೊ ಈ ರೀತಿ ನೀವು ಗಿಡಗಳಿಗೆಲ್ಲ ನೀವು ಉಪಚಾರನ ಮಾಡ್ಬೋದು ಸರ್. ಸೊ ಎಕರೆ ಎಷ್ಟು ಖರ್ಚು ಬರುತ್ತೆ ಸರ್ ಇದು? ಸರ್ ಎಕರೆಗೆ ನಾವು 5 kg ಇಲ್ಲ 5 ಲೀಟರ್ ಮಾಡ್ತೀವಿ. 5 kg ಅಂತಂದ್ರೆ ಇದು 120 ರೂಪಾಯಿ ಕೆಜಿ ಸರ್. 120 ಅಂದ್ರೆ 5 kg ಬಂದ್ಬಿಟ್ಟು ನಿಮಗೆ ಹತ್ತಿರ 600 ರೂಪಾಯಿ ಆಗುತ್ತೆ ಸರ್. ವರ್ಷಕ್ಕೆ ಎಷ್ಟು ಸಲ ಈ ತರ ಮಾಡ್ಬೇಕು ಸರ್? ಒಂದು ಮರಕ್ಕೆ 3 ಸರಿ. ಬೇಸಿಕಲಿ ನಿಮ್ಗೆ ನೀವು ಬೀಜೋಪಚಾರ ಮಾಡಬಹುದು ಸ್ಟಾರ್ಟಿಂಗ್ ಅಲ್ಲಿ. ಇದು ಅದಾದ್ಮೇಲೆ ನೀವು ಒಂದು ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಹಾಕಿ ಒಂದು 20 ಡೇಸ್ ಅದು ಟಾಪ್ ಬೆಳೆದು ಒಂದು 15 to 20 ಡೇಸ್ ಬುಡಕ್ಕೆ ಹಾಕ್ಬೋದು. ಆಮೇಲೆ ಫ್ಲವರಿಂಗ್ ಸ್ಟೇಜ್, ಹೂ ಬಿಡೋ ಸ್ಟೇಜ್ ಅಲ್ಲಿ ಕೂಡ ಹಾಕ್ಬೇಕು. ಈ 3 ಸ್ಟೇಜ್ ಗಳಲ್ಲಿ ನೀವು ಹಾಕ್ಬೋದು ಸರ್. ಅಡಿಕೆ, ತೆಂಗಿನ ತೋಟ, ಅದು ಆ ಬೆಳೆಗಳು ಅಡಿಕೆಗೆ ಎಲ್ಲ ಫಸ್ಟ್ ಕ್ಲಾಸ್ ವರ್ಕ್ ಆಗುತ್ತೆ ಸರ್. ಇದು ಅಡಿಕೆಗೆ ಎಲ್ಲ ನೀವು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಪ್ಲಸ್ ಇದು ನಮ್ದು ಮೈಕ್ರೋಬಿಯಲ್ ಕನ್ವರ್ಷಿಯಾ ಏನಿದೆಯಲ್ಲ, ಇದನ್ನ ಈ ಕಾಂಬಿನೇಷನ್ ಅಲ್ಲಿ ಬಳಸಿದ್ರೆ ನಿಮಗೆ ಉತ್ತಮ. ಅಡಿಕೆಗೆ 1 ಲೀಟರ್ ಹಾಕ್ಬೇಕು. ಹೌದು. ಅಡಿಕೆಗೆ ಅಷ್ಟೇ 1 ಎಕರೆಗೆ 5 ಲೀಟರ್ ಇದು ಲಿಕ್ವಿಡ್ ಆದ್ರೆ, ಪೌಡರ್ ಆದ್ರೆ 5 kg ಸರ್. ಸರ್ ಈಗ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು, ನಂಬರ್ ಹೇಳಿ ಸರ್. ಸರ್ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗ GKVK ಬರ್ಬೋದು. ಇಲ್ಲಾಂದ್ರೆ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಹೇಳಿ ಸರ್. 9591 993628. ಥ್ಯಾಂಕ್ಸ್. ನಮ್ಮ ಹೆಸರು ಲೋಹಿತ. ನೀವು ಕಾಲ್ ಮಾಡಿದ್ರೆ ನೀವು ಏನಾದ್ರು ಜಾಸ್ತಿ ಕ್ವಾಂಟಿಟಿ ಇದ್ರೆ ಪಾರ್ಸಲ್ ಎಲ್ಲ ಹಾಕ್ತೀನಿ. ಆನ್ಲೈನ್ ಆಗಿ ಪ್ರೈಸ್ ಇದು ದುಡ್ಡು ಕೊಟ್ಟರೆ ಸಿಗುತ್ತಾ? ಆನ್ಲೈನ್ ಅಲ್ಲಿ ಇಲ್ಲ ಸರ್. ಇದು GKVK ಗೆ ಕಾಲ್ ಮಾಡಿ ಪಾರ್ಸಲ್ ಹಾಕ್ತೀವಿ, ಇಲ್ಲಾಂದ್ರೆ ಇಲ್ಲಿ ಬಂದು ತಗೊಂಡು ಹೋಗ್ತೀವಿ. ಓಕೆ, ಥ್ಯಾಂಕ್ಸ್ ಸರ್.